ಜನಿಸಲಾರೆ ನಾನು ಜನಿಸಲಾರೆ ನಂದೆ ವನಜಾಕ್ಷ ನೀಯಲ್ಲು ನುಕಿದೆ ಅಲ್ಲದೆ ನೀನು ಪೇಕ್ಷೆಯ ಮಾಡೆ ಬೆಳಗತಿಯಾರನಗೆ ನಿಗಮಗೋಚರನೆ ಕುಂದ. ಸ್ವಾಮಿ ಬೇಡ ಅಂತಾರೆ. ಸ್ವಾಮಿ ಹೇಳಿದಂತ ಇಲ್ಲಿ ಒಳಗೆ ಬಂದು ಹೇಳಾಗಿ ಮಲ್ಕೊಂಡು ಬೇಡ ಅಂತೀಯ. ಅವತ್ತೇ ರಾಘವೇಂದ್ರ ಸ್ವಾಮಿ ಸೇವಾ ಭಜನೆ ಹೋಗೋ, ಭಜನೆ ಮಾಡೋ, పొడుಸೋ, ಕಸ ತೆಗಿಯೋ, ಎಂಜಿಗಳು ತೆಗಿಯೋ ಅಂತ ಹೇಳಿದ್ರು ಆಗಲ್ಲ ಅಂತ ಹೋಗಿ ಕೂತ್ಕೊಂಡು ಎಲ್ಲ ಬಂದು ಹೊರಗೆ ಡಬಲ್ ಊಟ ಮಾಡಿ ಮನಿ ಬೇರೆ ಕ್ಯಾರಿಯರ್ ತಂದು ಈಗ ಬೇಡ ಅಂತೀಯ ಮಗನೇ, ಹೋಗಿ ಬೀಳದು. ಹೊರಗೆ ದಬ್ಬುತ್ತಾನೆ ದೇವರು. ಕೃಷ್ಣಾರ್ಪಣ. ಅಂಬುಜಾಕ್ಷಣೆ ಆಲಾದೆಲೆಯಲ್ಲಿ ಮಲಗಿದ ಕಂಬುಜಗ್ರಾಧರ ಪುರಂದರ ವಿಠಲ ಎಂದಿಗೆ ಧನ್ಯ ನಾನು. ನಿಜವಾಗಿ ಮಧ್ವಾಚಾರ್ಯರ ಶಿಷ್ಯರಾಗಿ ರಾಘವೇಂದ್ರ ಸ್ವಾಮಿಗಳವರ ಮಂತ್ರಾಕ್ಷತೆಗೆ ಅರ್ಹತೆಯಾಗಿ ಇಲ್ಲಿ ಬಂದು ಕೂತಿದ್ದೇವಲ್ಲ, ನಾಚಿಕೆ ಬರಬೇಕು. ಪುರಂದರದಾಸ ಹೇಳ್ತಾರೆ, ಇನ್ನೂ ನಾಚಿಕೆ ಯಾವಾಗ ಬರೋದು? ನೀವು ಭಗವಂತನ ಸೇವೆ ಮಾಡಬೇಕು, ಭಗವಂತನಿಗಾಗಿ ಮಾಡಬೇಕು. ಕಸ ಬೆಳಿತೀಯಲ್ಲ, ಅವ್ರು ಬೆಳ್ತಾರೆ ಸಾಕು. ಅವ್ರ್ಯಾಕೆ ಬೆಳಿಬೇಕು? ಅವ್ರು ಮೋಕ್ಷಕ್ಕೆ ಹೋಗ್ತಾರೆ, ನೀ ಎಲ್ಲಿ ಹೋಗ್ತೀವಿ? ಚತುರ ಹಸ್ತದಿಂದ ಎಂಜಲ ತೆಗೆಯುವ ಸ್ವಾಮಿನೇ ಎಂಜಲ್ ತೆಗೆದಿದ್ದಾನೆ. ಅಂದಮೇಲೆ ಭಗವಂತನ ರಾಯರ ಮಠದಲ್ಲಿ ಆಗಲಿ ಎಲ್ಲೇ ಆಗಲಿ ಹಿಂದೂಗಳ ಸಮಾಜದಲ್ಲಿ ಬ್ರಾಹ್ಮಣರ ಸುವಾಸನಿಯರ ಸೇವೆ ಮಾಡತಕ್ಕಂಥ ಸೌಭಾಗ್ಯವು ಮಾಡಿದರೆ ಮಾತ್ರ ಸ್ವಾಮಿ ಎಂದಿಗೆ ಧನ್ಯನು. ಅವನೆಲ್ಲ ರಕ್ಷಣೆ ದೇವರು ಮಾಡ್ತಾನೆ, ಯಾರೋ ಮಾಡ್ತಾರೆ ಅಂತ ಹೇಳ್ಕೊಂಡ್ರಿ. ನಾವಿಲ್ಲಿ ಬಂದಿದ್ದೇವೆ, ಸ್ವಾಮಿ ಹೇಳಿದ್ದಾನೆ, ಮಾಡಿದ ಪಾಪ ಪ್ರಾಯಶ್ಚಿತ್ತಕ್ಕಾಗಿ ಎರೆಮಂಗಲ ಮಠಕ್ಕೆ ಹೋಗು, ರಾಯರ ಸೇವೆ ಮಾಡಿ, ಸ್ವಾಮಿ ನಮ್ಮನ್ನು ಕಾಪಾಡುತ್ತಾರೆ. ದ್ರೌಪದಿ ಕಾಡಿನೊಳಗೆ ಅಜ್ಞಾತವಾಸದಲ್ಲಿ ಪಾಂಡವ